ದಾಂಡೇಲಿಯ ಬಂಗೂರ್ ನಗರ ಜೂನಿಯರ್ ಕಾಲೇಜಿನಲ್ಲಿ ನಿವೃತ್ತರಾದ ಪ್ರಾಚಾರ್ಯೆ ಆಶಲತಾ ಜೈನ್ ಅವರಿಗೆ ಬೀಳ್ಕೊಡುಗೆ. 33 ವರ್ಷಗಳ ಸೇವೆ ತೃಪ್ತಿ ತಂದಿದೆ. ಆಶಲತಾ ಜೈನ್, ಇದೊಂದು ಭಾವಪೂರ್ಣ ಕ್ಷಣ, ಒಂದು ರೀತಿಯಲ್ಲಿ ಸಾರ್ಥಕತೆಯ ಕ್ಷಣವಿದು. 33 ವರ್ಷಗಳ ಸುದೀರ್ಘ ಶೈಕ್ಷಣಿಕ ಸೇವೆ ತೃಪ್ತಿ ತಂದಿದೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಸಿಕ್ಕಿರುವುದು ನನ್ನ ಜೀವನದ ಪರಮ ಸೌಭಾಗ್ಯ ಎಂದು ದಾಂಡೇಲಿಯ ಬಂಗೂರ್ ನಗರ ಜೂನಿಯರ್ ಕಾಲೇಜಿನ ನಿವೃತ್ತ ಪ್ರಾಚಾರ್ಯೆ ಆಶಲತಾ ಜೈನ್ ಅವರು ಹೇಳಿದರು. ದಾಂಡೇಲಿಯ ಬಂಗೂರ್ ನಗರ ಜೂನಿಯರ್ ಕಾಲೇಜಿನಲ್ಲಿ ಕಳೆದ 33 ವರ್ಷಗಳಿಂದ ಉಪನ್ಯಾಸಕಿಯಾಗಿ, ಕಾಲೇಜಿನ ಪ್ರಾಚಾರ್ಯೆಯಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದ ಹಿನ್ನೆಲೆಯಲ್ಲಿ ಕಾಲೇಜಿನ ವತಿಯಿಂದ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಗೌರವ ಸನ್ಮಾನವನ್ನು ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು. ಕಾಲೇಜಿನ ಆಡಳಿತ ಮಂಡಳಿಯ ಮಾರ್ಗದರ್ಶನ ಮತ್ತು ಸಂಪೂರ್ಣ ಸಹಕಾರದಿಂದ, ಕಾಲೇಜಿನ ಸಹೋದ್ಯೋಗಿಗಳು ಮತ್ತು ಬೋಧಕೇತರ ಸಿಬ್ಬಂದಿಗಳ ಸಂಪೂರ್ಣ ಸಹಕಾರದಿಂದ ಕಳೆದ 33 ವರ್ಷಗಳಿಂದ ಅತ್ಯುತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸಲು ಸಾಧ್ಯವಾಯಿತು. ಕಾಲೇಜಿನ ಈಗಿನ ವಿದ್ಯಾರ್ಥಿಗಳು ಹಾಗೂ ಕಲಿತು ಹೋದ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಪಾಲಕರು ನೀಡಿದ ಸಹಕಾರ ಸ್ಮರಣೀಯವಾಗಿದೆ. ಕಾಲೇಜಿನ ಆಡಳಿತ ಮಂಡಳಿ ನನ್ನ ಮೇಲೆ ನಂಬಿಕೆ ಇಟ್ಟು ಪ್ರಾಚಾರ್ಯ ಹುದ್ದೆಯನ್ನು ನೀಡುವ ಮೂಲಕ ಈ ಕಾಲೇಜಿನ ಮೊಟ್ಟಮೊದಲ ಮಹಿಳಾ ಪ್ರಾಚಾರ್ಯ ಎಂಬ ಗೌರವ ನನಗೆ ಲಭಿಸಿದೆ. ಕಾಲೇಜಿನ ಪ್ರತಿಯೊಂದು ಚಟುವಟಿಕೆಗಳಿಗೂ ಸದಾ ಬೆನ್ನೆಲುಬಾಗಿ ನಿಂತ ಕಾಲೇಜಿನ ಆಡಳಿತ ಮಂಡಳಿಗೆ ಮತ್ತು ಉಪನ್ಯಾಸಕ ವೃಂದ ಹಾಗೂ ಬೋಧಕೇತರ ಸಿಬ್ಬಂದಿಗಳ ಸಹಕಾರದಿಂದಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಯಿತು ಎಂದ ಅವರು, ನನ್ನ ಇಷ್ಟು ವರ್ಷಗಳ ಸೇವಾ ಅವಧಿಯಲ್ಲಿ ನನ್ನಿಂದ ಏನಾದರೂ ಯಾರಿಗಾದರೂ ನೋವಾಗಿದ್ದಲ್ಲಿ ಅದನ್ನು ವೈಯಕ್ತಿಕ ಎಂದು ಭಾವಿಸದೆ ಸಂಸ್ಥೆಯ ಏಳಿಗೆಗಾಗಿ ಎಂದು ಭಾವಿಸಿ ನನ್ನನ್ನು ಮನ್ನಿಸಬೇಕೆಂದು ವಿನಂತಿಸಿದರು. ನಾವು ನಮ್ಮ ಜೀವನದಲ್ಲಿ ಶಿಸ್ತನ್ನು ಮೈಗೂಡಿಸಿಕೊಂಡರೆ ಜೀವನದಲ್ಲಿ ಯಶಸ್ಸಿನ ಜೊತೆಗೆ ಸಾರ್ಥಕತೆಯನ್ನು ಪಡೆಯಲು ಸಾಧ್ಯ ಎಂದರು. ಅಂತಹ ಜೀವನ ಸಾರ್ಥಕತೆಯನ್ನು ಈ ಕಾಲೇಜು ನನಗೆ ದಯಪಾಲಿಸಿದೆ ಎಂದು ಹೇಳಿ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಕಾಲೇಜಿನ ನೂತನ ಪ್ರಾಚಾರ್ಯರಾದ NV ಪಾಟೀಲ್ ಅವರು, ತನಗೆ ವಹಿಸಿದ ಜವಾಬ್ದಾರಿಯನ್ನು ಅತ್ಯಂತ ನಿಷ್ಠೆಯಿಂದ ಅಷ್ಟೇ ಅಚ್ಚುಕಟ್ಟಾಗಿ ನಿರ್ವಹಿಸುವ ಮೂಲಕ ಆಶಲತಾ ಜೈನ್ ಅವರ ಕಾರ್ಯದಕ್ಷತೆ ನಮಗೆಲ್ಲರಿಗೂ ಪ್ರೇರಣೆಯಾಗಿದೆ. ಸಮಯ ಪಾಲನೆ, ಆಡಳಿತ ನಿರ್ವಹಣೆ, ಜನಸ್ನೇಹಿ ನಡವಳಿಕೆ, ನೇರ ಮತ್ತು ದಿಟ್ಟ ವ್ಯಕ್ತಿತ್ವ ಇವೆಲ್ಲವೂ ಆಶಲತಾ ಜೈನ್ ಅವರ ಜೀವನದ ಯಶಸ್ಸಿಗೆ ಬಹುಮೂಲ್ಯ ಕೊಡುಗೆಗಳಾಗಿದೆ ಎಂದರೆ ಅತಿಶಯೋಕ್ತಿ ಎನಿಸದು. ಎಂತಹ ಸಮಸ್ಯೆಗಳೇ ಆಗಿರಲಿ ಅದನ್ನು ಪರಿಹರಿಸುವ ಚಾಕಚಕ್ಯತೆ ಮತ್ತು ಎದೆಗಾರಿಕೆಯನ್ನು ಆಶಲತಾ ಜೈನ್ ಅವರನ್ನು ನೋಡಿ ಕಲಿಯಬೇಕು. ಸಮಸ್ಯೆಗಳನ್ನು ಲೀಲಾಜಾಲವಾಗಿ ಪರಿಹರಿಸುವ ಆಶಲತಾ ಜೈನ್ ಅವರ ವ್ಯಕ್ತಿತ್ವ ಸದಾ ಅನುಕರಣೀಯವಾಗಿದೆ. ಆಶಲತಾ ಜೈನ್ ಅವರ ಸಾರ್ಥಕ ಶೈಕ್ಷಣಿಕ ಸೇವೆಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ನಿವೃತ್ತ ಜೀವನಕ್ಕೆ ಶುಭವನ್ನು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಪ್ರಾಚಾರ್ಯರಾದ ನೇಮನಾಥ್ ಗೌಡ, ಉಪನ್ಯಾಸಕ ದೇವದಾಸ್ ನಾಯ್ಕ್ ಭಾಗವಹಿಸಿ ಆಶಲತಾ ಜೈನ್ ಅವರು ನಮಗೆಲ್ಲ ಕೇವಲ ಪ್ರಾಚಾರ್ಯರು ಮಾತ್ರವಲ್ಲ, ಹಿರಿಯಕ್ಕನಾಗಿಯೂ ಸದಾ ಪ್ರೋತ್ಸಾಹವನ್ನು ನೀಡುತ್ತಿದ್ದರು. ಅವರ ಪರೋಪಕಾರಿ ಗುಣವಂತಿಕೆ ಸ್ಮರಣೀಯವಾಗಿದೆ ಎಂದು ಹೇಳಿ ನಿವೃತ್ತ ಜೀವನಕ್ಕೆ ಶುಭವನ್ನು ಕೋರಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕರು, ಬೋಧಕೇತರ ಸಿಬ್ಬಂದಿಗಳು, ನಿವೃತ್ತ ಉಪನ್ಯಾಸಕರು, ನಿವೃತ್ತ ಬೋಧಕೇತರ ಸಿಬ್ಬಂದಿಗಳು ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಆಶಲತಾ ಜೈನ್ ಅವರ ನಿವೃತ್ತ ಜೀವನಕ್ಕೆ ಶುಭವನ್ನು ಪ್ರಾರ್ಥಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಹಾಗೂ ಕಾಲೇಜಿನ ಬೋಧಕರು ಮತ್ತು ಬೋಧಕೇತರ ಸಿಬ್ಬಂದಿಗಳ ಪರವಾಗಿ ಆಶಲತಾ ಜೈನ್ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಒಂದು ಘಟನೆ ನನಗೆ ನೆನಪಿಗೆ ಬರ್ತದೆ, ಯಾಕಂದರೆ ಆತ್ಮೀಯತೆಗೆ ಮೊದಲ ಕಾರಣ. ನಮ್ಮ ಕಾಲೇಜಿನಲ್ಲಿ ಮೌಲ್ಯ ಮಾಪನಗಳು ನಡೀತಾ ಇತ್ತು. ಬಹುಶಃ ಇದಕ್ಕೆ ಒಳ್ಳೆಯ ಎಕ್ಸಾಂಪಲ್ ಕೊಡಲಿಕ್ಕೆ ಲತಾ ಶೇವಿ ಮೇಡಮ್ ಕೂಡ ಇಲ್ಲಿದ್ದಾರೆ. ಆಶಲತಾ ಮಾಡಿಸಿದ್ದಾರೆ. ಅದರಲ್ಲೂ ಕೂಡ ಇನ್ನಷ್ಟು ಕೆಲಸಗಳು ಇನ್ನೂ ನಡೆಯುತ್ತಾನೆ ಇದೆ, ನಡೆಯುತ್ತವೆ. ಹರಿಯುವ ಪ್ರವಾಹ. ಈ ಒಂದು ಜೀವನ ಪ್ರವಾಹದಲ್ಲಿ ಕವಲುದಾರಿಗಳೆಷ್ಟು, ತಿರುವುಗಳೆಷ್ಟು, ದಾರಿಯ ಮಧ್ಯದಲ್ಲಿ ಬತ್ತಿ ಹೋಗುವ ನೀರಿನ ಸೆಲೆಗಳೆಷ್ಟು. ಈ ಒಂದು ಜೀವನ ಪ್ರವಾಹದಲ್ಲಿ ಸಮಸ್ಯೆಗಳೆಷ್ಟು, ಸವಾಲುಗಳೆಷ್ಟು,
ಹಾಗೆ 7 ಬೀಳುಗಳೆಷ್ಟು, ಇವನ ಆತಂಕಗಳು ಕೂಡ ಎಷ್ಟು. ಇವೆಲ್ಲವನ್ನ ಅತ್ಯಂತ ಸುಗಮವಾಗಿ ಯಶಸ್ವಿಯಾಗಿ ನಿಭಾಯಿಸಿ ಇವತ್ತು ಮೇಡಮು ಸೇವಾ ನಿವೃತ್ತಿಯನ್ನು ಹೊಂದಿದ್ದಾರೆ. ಯಾವುದು, ಯಾವಾಗ, ಎಲ್ಲಿ, ಹೇಗೆ, ಏಕೆ ನಡೆಯಬೇಕು ಅನ್ನುವಂಥದ್ದು ಪೂರ್ವ ನಿರ್ಧಾರಿತ. ಮೇಡಮು ಒಂದು ದಿವಸ ಎಕ್ಸ್ಟ್ರಾ ಬಂದು ಇಲ್ಲಿ ಕೂತ್ಕೊಳ್ಬೇಕು ಅಂತ ಪ್ರಾಂಶುಪಾಲರಾಗಿ ಸಾಧ್ಯವಿಲ್ಲ. ನೌಕರಿ ಸಿಗುವುದು ಖಚಿತವಲ್ಲದಿದ್ದರೂ ನೌಕರಿ ಸಿಕ್ಕ ಮೇಲೆ ನಿವೃತ್ತಿ ಹೊಂದುವುದು ಖಚಿತ. ವಿಷಯದ ಅನುಗ್ರಹವಾಗುತ್ತೆ. ನಾನು ಈ ಕಾಲೇಜಿಗೆ ಸೇರಿ 17 ವರ್ಷಗಳಲ್ಲಿ 6 ಪ್ರಾಂಶುಪಾಲರ ಅಡಿಯಲ್ಲಿ ಸೇವೆ ಮಾಡುವ ಅವಕಾಶ ನನಗೆ ದೊರಕಿತ್ತು. ಎಲ್ಲರೂ ಸಮರ್ಥರೆ. ಒಬ್ಬರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಶ್ರಮಿಸುವವರಾದರೆ ಇನ್ನೊಬ್ಬರು ಅಕಾಡೆಮಿಕ್ ಇಂಪ್ರೂವ್ಮೆಂಟ್ಗೆ ಆದ್ಯತೆ ಕೊಡುವವರು. ಆದರೆ ಆಶಾಲತಾ ಮೇಡಮ್ ಅವರು ಅಕಾಡೆಮಿಕ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಎರಡನ್ನೂ ಅತ್ಯಂತ ಸಮರ್ಥವಾಗಿ ಮುನ್ನಡೆಸಿಕೊಂಡು ಬಂದು ಸಂದಿಗ್ಧ ಕೊರೋನಾ ಸಮಯದಲ್ಲೂ ಕೂಡ ಸ್ವಲ್ಪವೂ ಧೃತಿಗೆಡದೆ ಯಾವ ಪುರುಷರಿಗೂ ಕೂಡ ಕಡಿಮೆ ಇಲ್ಲದಂತೆ ಅಥವಾ ಒಂದು ಹೆಜ್ಜೆ ಮುಂದೆಯೇ ಇದ್ದಾರೇನೋ ಅಂತ ಭಾಸವಾಗುವ ನಮ್ಮೆಲ್ಲ ಮಹಿಳಾ ಮಣಿಯರಿಗೆ, ಯಾಕಂದರೆ ನಮ್ಮ ಕಾಲೇಜಲ್ಲಿ ಹೆಚ್ಚಿರುವುದು ಮಹಿಳಾ ಮಣಿಯರು, ನಮ್ಮೆಲ್ಲ ಮಹಿಳಾ ಮಣಿಯರಿಗೆ ಆದರ್ಶವಾಗಿ ನಿಂತಿರುವವರು ಶ್ರೀಮತಿ ಸನ್ಮಾನ್ಯ ಆಶಾಲತಾ ಮೇಡಮ್ ಅವರು. ಎಲ್ಲವೂ ವಿಫಲವಾದಾಗ ತಾಳ್ಮೆ ಸಫಲವಾಗುತ್ತದೆ. ಈ ಒಂದು ಕೋಡೇನಿದೆ ಇದು ಪ್ರಾಂಶುಪಾಲರ ಕೊಠಡಿಯಲ್ಲಿದೆ. ಇದರ ಮೀನಿಂಗ್ ನಾವು ಅರ್ಥ ಮಾಡ್ತಾ ಹೋದರೆ ಬಹಳಷ್ಟು ಅರ್ಥಗರ್ಭಿತವಾದ ಒಂದು ಸೆಂಟೆನ್ಸ್. ಎಲ್ಲವೂ ವಿಫಲವಾದಾಗ ತಾಳ್ಮೆ ಸಫಲವಾಗುವಂಥದ್ದು. ಇದಕ್ಕೆ ಒಂದು ಎಕ್ಸಾಂಪಲ್, ನನ್ನ ಕ್ಲಾಸ್ಮೇಟ್ ಆ್ಯಂಡ್ ಡೆಸ್ಕ್ಮೇಟ್ ಅವರು ಕೂಡ ಆರ್ಟಿಮೆಟ್ ಅಂತ ಪ್ರಿನ್ಸಿಪಾಲ್ ಇದ್ದಾರೆ ವಿದ್ಯೋದಯ PU ಕಾಲೇಜ್ ಎಡೆಯಲ್ಲಿ. ನಮ್ಮ ಊರಿನವರೇ, ನನ್ನ ಆತ್ಮೀಯ, ನನ್ನ ಕ್ಲಾಸ್ಮೇಟ್ ಆ್ಯಂಡ್ ಡೆಸ್ಕ್ಮೇಟ್. ನಾನು ಮಾಸ್ಟರ್ ಡಿಗ್ರಿ ಇನ್ ಕರ್ನಾಟಕ ಯೂನಿವರ್ಸಿಟಿ. Proudly I say that she is the first lady principal of this institution. But ಈ institution, I am very grateful to this institution because I have got 2 designations, lecturer credit. One is as an elder sister. ಯಾವಾಗಲೂ ಆಶಾ ಮೇಡಮ್ ನನಗೆ ಹೇಳ್ತಿದ್ರು ನೀವು ನನ್ನ ಎಲ್ಡರ್ ಸಿಸ್ಟರ್ ನನಗೆ ಅಂತ ಹೇಳಿ. ಆ್ಯಂಡ್ ಶಿ ಹ್ಯಾಸ್ ಮೇಂಟೈನ್ ದಟ್, ಶಿ ಹ್ಯಾಸ್ ಕೆಪ್ಟ್ ಅಪ್ ವಾಟ್ ಶಿ ಹ್ಯಾಸ್ ಸೆಡ್. Secondly, I am the mother of our own department colleague Sri N.V. Patil. ಅವರು ಹೇಳಿದ್ರು ನೀವು ನಮ್ಮ ತಾಯಿ ಥರ ಅಂತ ಹೇಳಿ. ಇದಕ್ಕಿಂತ ಜಾಸ್ತಿ ಕ್ರೆಡಿಟ್ ಮತ್ತು ಏನು ಬೇಕು ನೀವು ಹೇಳಿ, ಹೌದಲ್ಲ? ಸೊ ಇಟ್ಸ್ ಮೋರ್ ದ್ಯಾನ್ ದ ಸ್ಯಾಲರಿ ವಾಟ್ ಐ ರಿಸೀವ್ಡ್. ಸೊ ದಿಸ್ ರಿಸ್ಪೆಕ್ಟ್. ಆಶಾಲತಾ ಮೇಡಮ್ ಅವರು ನಿನ್ನೆ ಅಷ್ಟೇ ನಿವೃತ್ತಿ ಹೊಂದಿದ್ದಾರೆ. ಅವರಿಗೆ ಪ್ರಪ್ರಥಮವಾಗಿ ನಿವೃತ್ತಿ ಜೀವನ ಸುಖಕರವಾಗಲಿ. ಅವರು ಬಹುಶಃ ಇನ್ನೊಂದು 2-3 ತಿಂಗಳಲ್ಲಿ ತಮ್ಮ ಹುಟ್ಟೂರಾದ ಕಾಪುಗೆ ಕಾಲಿಡಲಿದ್ದಾರೆ ಅಂತ ಅನಿಸ್ತೈತಿ. ಅವರ ಜೀವನ ಸುಖಕರವಾಗಲಿ ಅಂತ ಹಾರೈಸ್ತಾ ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು
ಹೇಳ್ತಾ ಇದ್ದೇನೆ. ಮತ್ತೊಂದು ವಿಷಯ, ನನ್ನ ಮಗನಿಗೆ ಈ ನಮ್ಮ ಕಾಲೇಜಿನಲ್ಲಿ 1 ಡಜನ್ ಟೀಚರ್ಸ್ ಕಲಿಸಿದ್ದಾರೆ. ಅದರಲ್ಲಿ ಲತಾ ಮೇಡಮ್, ಪ್ರತಿಭಾ ಮೇಡಮ್, ಎಸ್ ಸಿ ಭಟ್ ಸರ್, ಹುಬ್ಳಿಕರ್ ಸರ್, ಎನ್ ವಿ ಪಾಟೀಲ್ ಸರ್, ಎನ್ ಬಿ ಗೌಡ ಸರ್, ದೇವಿದಾಸ್ ಸರ್, ಅಮೃತಾ ಮೇಡಮ್, ಸುನೀಲ್ ಸರ್, ಮತ್ತು ಪ್ರಕಾಶ್ ಮೆಹ್ತಾ ಸರ್, ರಶ್ಮಿ ನಾಯ್ಕ್ ಮೇಡಮ್ ಮತ್ತು ಹೇಮಲತಾ ಮೇಡಮ್, ಇವರೆಲ್ಲರಿಗೂ ಅವನಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ನೀಡಿದ್ದಕ್ಕಾಗಿ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಅರ್ಥ ಕಲಿಸಿದವರು ಮಾತ್ರ ಟೀಚರ್ ಅಲ್ಲ, ಟೀಚರ್ ಈಸ್ ಆಲ್ವೇಸ್ ಅ ಟೀಚರ್. ಉಳಿದವರಿಗೂ ಸಹ ಇದರ ಜೊತೆಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನನ್ನ ಮಗ ಇಷ್ಟು ಒಳ್ಳೆಯ ಒಂದು ಇನ್ಸ್ಟಿಟ್ಯೂಷನ್ ಕಲಿತು ಈಗ ಒಂದು ಉತ್ತಮ ಪೋಸ್ಟ್ನಲ್ಲಿ ಇದ್ದಾನೆ ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು. ಇನ್ನು ನನ್ನ ವೃತ್ತಿ ಜೀವನದ ಬಗ್ಗೆ ಹೇಳಬೇಕಂತ ಹೇಳಿದರೆ, ನನಗೆ ಸುಮಾರು 33 ವರ್ಷಗಳ ಕಾಲ ದಾಂಡೇಲಿ ಶಿಕ್ಷಣ ಸಂಸ್ಥೆಯ ಈ ನಮ್ಮ ಬಂಗೂರ್ನಗರ್ ಜೂನಿಯರ್ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಲು ಅವಕಾಶವನ್ನು ಒದಗಿಸಿಕೊಟ್ಟಂತಹ ದಾಂಡೇಲಿ ಶಿಕ್ಷಣ ಸಂಸ್ಥೆಯನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ನನ್ನ ಕೊನೆಯ ಉಸಿರಿರುವವರೆಗೂ ಮರೆಯುವುದಿಲ್ಲ. ಯಾಕಂತ ಹೇಳಿದರೆ ಅದರಲ್ಲಿ ಪ್ರಮುಖರಾದವರಂತ ಹೇಳಿದರೆ, ಆಗ 92-93ಯಲ್ಲಿ ನಮ್ಮ ದಾಂಡೇಲಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾಗಿದ್ದಂತಹ GS ಮುಂಡ್ರಾ ಸರ್ ಮತ್ತು ಕಾಲೇಜಿನ ಪ್ರಾಂಶುಪಾಲರಾಗಿದ್ದಂತಹ GS ಗಾಯತ್ರಿ ಸರ್, VP ಸಿಂಗ್ ಸರ್, SV ಹೆಗ್ಡೆ ಸರ್, ಇವರು ಪ್ರಮುಖರು. ಯಾಕಂತ ಹೇಳಿದರೆ ಇವರು ನನ್ನ ಪ್ರತಿಯೊಂದು ವೃತ್ತಿ ಜೀವನದಲ್ಲೂ ಸಹ ನನಗೆ ಉತ್ತೇಜನವನ್ನು ನೀಡಿ ಯಾವ ರೀತಿ ನಾನು ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳಿಕೊಟ್ಟವರು ನನಗೆ. ಅದರಲ್ಲೂ ಆಗಿನ ಸೆಕ್ರೆಟರಿಯವರಾಗಿದ್ದಂತಹ GS ಮುಂಡ್ರಾ ಸರ್ ಬಗ್ಗೆ ನಾನು 2 ಮಾತುಗಳನ್ನು ಹೇಳಲೇಬೇಕು. ನನ್ನ ಪೇಪರ್ಸು ಬೆಂಗಳೂರಿಗೆ ಅಪ್ರೂವಲ್ಗೆ ಹೋಗುವ ಸಂದರ್ಭದಲ್ಲಿ ಅವರು ನನ್ನನ್ನು ಮತ್ತು ನನ್ನ ಮನೆಯವರನ್ನು ಅವರ ಮನೆಗೆ ಕರೆದಿದ್ದರು. ಆ ವ್ಯಕ್ತಿಯನ್ನು ನೋಡಿದರೆ ಜ್ಞಾನದ ಭಂಡಾರ. ಅವರು ಹೇಳಿದಂತಹ ಹಿತನುಡಿಗಳಿರ್ಬೋದು, ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರ ಬಗ್ಗೆ ಇನ್ನೊಂದು ಮಾತನ್ನು ನಾನು ಹೇಳಲೇಬೇಕು. ಅವರು ಆಗಲೇ ಅಬೌವ್ 60. ಮೊದಲು ರಿಪಬ್ಲಿಕ್ ಡೇಗೆ ಜನವರಿ 26ನೇ ತಾರೀಕಿನಂದು ಡಿಲಕ್ಸ್ ಗ್ರೌಂಡಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ನಡೀತಾ ಇತ್ತು, ಕಲ್ಚರಲ್ ಆಕ್ಟಿವಿಟೀಸು. ಹಿಂದಿ ಪ್ರೈಮರಿ ಸ್ಕೂಲಿಂದ ಹಿಡಿದು ಡಿಗ್ರಿ ಕಾಲೇಜ್ವರೆಗೆ ಡಾನ್ಸು, ಸಿಂಗಿಂಗು ಇತ್ಯಾದಿ. ಅವರು ಜನವರಿ 25ಕ್ಕೆ ನಮ್ಮ ಸ್ಟಾಫ್ ಮೆಂಬರ್ಸನ್ನು, ಅಂದರೆ ಅದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಆ ಡ್ಯಾನ್ಸಲ್ಲಿ ಅಥವಾ ಸಿಂಗಿಂಗಲ್ಲಿ, ಅವರನ್ನೆಲ್ಲ ಡಿಲಕ್ಸ್ ಗ್ರೌಂಡಿಗೆ ಮಧ್ಯಾಹ್ನ ಕರೀತಾ ಇದ್ದರು ಜನವರಿ 25ನೇ ತಾರೀಕಿಗೆ. ಅವರು ನಮಗೆ ಕೊಡುವಂತಹ ಇನ್ಸ್ಟ್ರಕ್ಷನ್ ಇರ್ಬೋದು, ಇನ್ಫಾರ್ಮೇಷನ್ ಇರ್ಬೋದು, ರಿಹರ್ಸಲ್ ಮಾಡಿಸಿ ನಾಳೆ ನೀವು ಮಾಡುವಾಗ ಕರೆಕ್ಟ್ ಇರಬೇಕಲ್ಲಿ, ಅಲ್ಲಿ ಎಲ್ಲೂ ತಪ್ಪುಗಳು ಕಾಣಬಾರ್ದು. ಆಗಲೇ ಸರ್ ಅವರು ಅಬೌವ್ 60, ಅವರಿಗೆ ಜೀವನದಲ್ಲಿ ಪೂರ್ತಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ನಾನು ಪೂರ್ತಿ 60 ವರ್ಷ ಆನ್ ದ ರೆಕಾರ್ಡ್ ಸೇವೆ ಸಲ್ಲಿಸಿದ್ದೇನೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ನನಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ದಾಂಡೇಲಿ ಶಿಕ್ಷಣ ಸಂಸ್ಥೆಗೂ ಸಹ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಂದು ಮಾತು ಅಂತ ಹೇಳಿದರೆ, ನಾನು ನಿಜವಾಗಿಯೂ ನಮ್ಮ ಕಾಲೇಜಿನಲ್ಲಿ ಸೇವೆಗೆ ಸೇರಿದ್ದು ಒಂದು ಆಕಸ್ಮಿಕವೇ ಸರಿ. ಯಾಕಂತ ಹೇಳಿದರೆ ನಮ್ಮ ದಾಂಡೇಲಿಯನ್ನು ಮಿನಿ ಇಂಡಿಯಾ ಅಂತ ಕರೀತಾರೆ. ಯಾಕಂದರೆ ಇಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ, ದೇಶದ ಮೂಲೆ ಮೂಲೆಗಳಿಂದ ಜನ ಬಂದು ನೆಲೆಸಿದ್ದಾರೆ. ಹಾಗೆ ನಾನು ಸಹ ಇಲ್ಲಿಂದ ಸ್ವಲ್ಪ ದೂರದ ಊರಾದ ಉಡುಪಿಯಿಂದ ಮದುವೆ ಮಾಡ್ಕೊಂಡು ಬಂದು ಬಿಕಾಮ್ ಆಗಿತ್ತು ಅಷ್ಟೇ. ನಮ್ಮಲ್ಲಿ ಅಂದರೆ ನಮ್ಮ ಜೈನ್ಸಲ್ಲಿ ಯೂಶಲಿ ಕಲಿಸ್ತಿದ್ದಿಲ್ಲ ಆಗಿನ ಕಾಲದಲ್ಲಿ, ಈಗ ಎಲ್ಲರೂ ಕಲಿತಾರೆ. ನಮ್ಮ ತಂದೆ ಡಿಗ್ರಿ ಆದ ನಂತರ ಬೇಡ, ಹೆಣ್ಮಕ್ಳು ಕಲಿಬೇಕಂತೇಳಿ ಇಲ್ಲ, ನೀವು ಕಲಿತು ನನಗೇನು ಸಾಕ್ಬೇಕಂತೇಳಿ ಇಲ್ಲ, ಸಾಕು ನಿಮಗೆ ಅಂತೇಳಿ ಸ್ಟಾಪ್ ಮಾಡಿಸಿದ್ವಿ. ಹಾಸ್ಟೆಲಲ್ಲಿ ಎಲ್ಲ ನಮ್ಮ ತಂದೆಗೆ ಕಲಿಸ್ಲಿಕ್ಕೆ ಆಗ್ತಾವೂ ಇರಲಿಲ್ಲ ಮತ್ತು ಅವರಿಗೆ ಅದನ್ನೆಲ್ಲ ಇಂಟ್ರೆಸ್ಟು ಇರಲಿಲ್ಲ. ಹಾಗಾಗಿ ನಾನು ಬಿಕಾಮ್ ಆದ ಕೂಡಲೇ ಮದುವೆ ಮಾಡ್ಕೊಂಡಿದ್ದು ಅಂದರೆ 1990ರಲ್ಲಿ. ಇಲ್ಲಿ 90ರಲ್ಲಿ ಬಂದ ಕೂಡಲೇ ನಾನು ನಮ್ಮ ಮನೆಯವರಿಗೆ ಹೇಳಿದೆ, ನನಗೆ ಏನಾದರೂ ಒಂದು ಜಾಬ್ ಮಾಡಬೇಕು ಅಂತೇಳಿ ತುಂಬ ಆಸೆ ಇತ್ತು. ನಮ್ಮ ಮನೆಯವರಿಗೆ ಹೇಳಿದೆ, ನಾನು ಮುಂದೆ ಕಲಿತೇನೆ ಅಂತ. ಕಲಿ ಅಂತ ಹೇಳಿ ಅದೇ ನನಗೊಂದು ಉತ್ತೇಜನ ಅಂತ ಹೇಳ್ಬೋದು. ನಾನು ನಮ್ಮ ಮನೆಯವರನ್ನು ಯಾವತ್ತೂ ಅಂದರೆ ಹೇಳಿದರೆ ತಪ್ಪಾಗ್ತದೆ, ನಮ್ಮದೇ ಮನೆಯವರವರು, ಹಾಗಾಗಿ ಹೆಚ್ಚು ಹೊಗಳಕ್ಕೂ
ಸರಿಯಲ್ಲ. ಆದರೂ ಅವ್ರಿಗೆ ಹೇಳ್ತೇನೆ, ಅವರು ನನಗೆ ನೀಡಿದಂತಹ ಸಹಕಾರ ಇರ್ಬೋದು ಎಲ್ಲ ರೀತಿಯಲ್ಲಿ, ಅದು ನಾನು ಇದರಲ್ಲಿ ಅದರಲ್ಲಿ ಅಂತ ಹೇಳಲಿಕ್ಕಿಲ್ಲ, ಎಲ್ಲ ರೀತಿಯಲ್ಲಿ. ಹಾಗಾಗಿ 92ರಲ್ಲಿ ಜುಲೈಯಲ್ಲಿ ನಾನು M.Com ಮುಗಿಸಿದೆ, ಎಕ್ಸ್ಟರ್ನಲ್ ಆಗಿ ಮನೆಯಲ್ಲಿ ಕೂತ್ಕೊಂಡು ಓದಿ. ಯಾಕಂತ ಹೇಳಿದರೆ ಅಲ್ಲಿ ಹೋಗಿ ಇಟ್ಕೊಂಡು ಹಾಸ್ಟೆಲಲ್ಲೆಲ್ಲ ಮನೆ ಫ್ಯಾಮಿಲಿ ಲೈಫ್ ಡಿಸ್ಟರ್ಬ್ ಆಗ್ತದೆ. ಹಾಗಾಗಿ ಬೇಡ ಅಂತೇಳಿ ಎಕ್ಸ್ಟರ್ನಲ್ M.Com ಮಾಡಿ 92 ಜುಲೈಯಲ್ಲಿ ನನ್ನ ಸೆಕೆಂಡ್ ಇಯರ್ M.Com ಅನ್ನು ಮುಗಿಸಿದೆ. ಆ M.Com ಮುಗಿಸಿದ ಕೂಡಲೇ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ ಅಂತ ನಮ್ಮ ಮನೆಯವರು M.Com ಮಾರ್ಕ್ಸ್ ಕಾರ್ಡ್ ಮತ್ತು ಪಾಸಿಂಗ್ ಸರ್ಟಿಫಿಕೇಟನ್ನು ಗಾಯತ್ರಿ ಸರ್ ಕಡೆ, ಆಗಿನ ಪ್ರಾಂಶುಪಾಲರಾಗಿದ್ದಂತಹ ಗಾಯತ್ರಿ ಸರ್ ಕಡೆ ಬಂದರು. ಯಾಕಂದರೆ ಅವರು ಕಾಲನಿಯಲ್ಲಿ ಎಲ್ಲ ಪ್ರಿನ್ಸಿಪಾಲ್ಸು, ಸಭಾಯಿಸರು ಇರ್ಬೋದು, ಎಲ್ಲರನ್ನ ಅವರಿಗೆ ಪರಿಚಯ ಇತ್ತು. ಹಾಗಾಗಿ ಅವರು ಆರಾಮ್ಸೆ ಬಂದ್ಕೊಂಡು ಸರ್ ಇದಕ್ಕೊಂದು ಸೈನ್ ಬೇಕು, ನಂಗೊಂದು ಅಟೆಸ್ಟೇಷನ್ ಬೇಕು ಅಂತ ಹೇಳ್ಕೊಂಡು ಬಂದಿದ್ರು ಕಾಲೇಜಿಗೆ. ಅವಾಗ ಯಾರೇ ಕ್ಯಾಂಡಿಡೇಟು, ನಮಗೆ ಕ್ಯಾಂಡಿಡೇಟ್ ಬೇಕು, ಇವರಿಂದ ಒಂದು ಅಪ್ಲಿಕೇಶನ್ ಕೊಡ್ಲಿಕ್ಕೆ ಹೇಳಿ ಅಂತ ಹೇಳಿದ್ದೇ ನನಗೆ ಒಂದು ಈ ಕಾಲೇಜಿನಲ್ಲಿ ಸೇವೆ ಮಾಡಲು ಸಿಕ್ಕಂತಹ ಒಂದು ಅವಕಾಶ ಮತ್ತು ಅಡಿಪಾಯ ಅಂತ ಹೇಳ್ಬೋದು ನಾನು. ಯಾಕಂತ ಹೇಳಿದ್ರೆ ಆಗ ಇಲ್ಲಿ ವಾಣಿಜ್ಯ ಶಾಸ್ತ್ರವನ್ನು ಬೋಧಿಸುತ್ತಿದ್ದಂತಹ ಮಂಜುನಾಥ್ ಅಣಿಗೇರಿ ಸರ್ ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಜಾಬ್ ಸಿಕ್ಕಿದ್ರಿಂದ ಅವರ ಸ್ಥಾನವನ್ನು ನಾನು ತುಂಬುವಂತಹ ಒಂದು ಅವಕಾಶ ನನಗೆ ಒದಗಿ ಬಂದಿದೆ. ಈ ಸಂದರ್ಭದಲ್ಲಿ ನಾನು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಹೇಳಿದರೆ, ಯಾಕಂದ್ರೆ ಮರೆತು ಹೋಗ್ಬೋದು ಅಂತ ಹೇಳ್ಕೊಂಡು ಕೆಲವರು ಬರ್ಕೊಂಡು ಬಂದಿದ್ದೇನೆ, ಇದನ್ನೆಲ್ಲ ಹೇಳಲೇಬೇಕು, ಇದೇ ಕೊನೆಯ ಅವಕಾಶ ನನಗೆ ಸಿಗುವಂಥದ್ದು ಹೇಳಲಿಕ್ಕೆ ಅಂತ ಹೇಳ್ಕೊಂಡು. ನನಗೆ ಇನ್ನೂ ನೆನಪಿದೆ, ನಾನು ಜನವರಿ 1993ರಲ್ಲಿ ಇಲ್ಲಿ ಸೇವೆಗೆ ಸೇರಿದೆ. ಜನವರಿಯಲ್ಲಿ 3 ತಿಂಗಳು, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 10ಕ್ಕೆ ನಮ್ಮನ್ನು ಮ್ಯಾನೇಜ್ಮೆಂಟ್ನವರು ರಿಲೀವ್ ಮಾಡ್ತಾ ಇದ್ದಾರೆ. 3 ತಿಂಗಳು ನಾನು 250 ರೂಪಾಯಿಗೆ ದುಡ್ಡಿದ್ದೇನೆ. ನಾನು ಎಲ್ಲೂ ಸ್ಯಾಲ್ರಿ ಬಗ್ಗೆ ಕೇಳಲೂ ಇಲ್ಲ, ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ತೊಗೊಂಡಿದ್ದೇನೆ, ಬರೀ 250 ರುಪೀಸ್. ಖುಷಿಯಿಂದ ಯಾವತ್ತೂ ನಾವು ಗ್ರಂಬಲ್ ಮಾಡಿಲ್ಲ, ಏನೂ ಇಲ್ಲ. ಯಾಕಂತ ಹೇಳಿದ್ರೆ ಜೀವನ ನಡೆಸಲಿಕ್ಕೆ ಏನೂ ತೊಂದರೆ ಆಗ್ತಾ ಇಲ್ಲಲ್ಲ, ನಮ್ಮ ಮನೆ ಜಾಬಲ್ಲಿ ಏನೂ ತೊಂದರೆ ಆಗ್ತಾ ಇಲ್ಲ, ಎಷ್ಟೇ ಬರಲಿ ಬರ್ತದೆ. ನಾವು ಇಲ್ಲಿ ಸೇವೆ ಕೊಟ್ಟಿದ್ದಕ್ಕೆ ನನಗೆ ತುಂಬ ಹೆಮ್ಮೆ ಮತ್ತು ಖುಷಿ ಇದೆ. ಮತ್ತು ಒಂದು ವಿಷಯ ಹೇಳ್ತೇನೆ, ನಾನು 92-93ರಲ್ಲಿ ಜಾಯಿನ್ ಆದಾಗ ನಮ್ಮ ಕಾಮರ್ಸ್ ಸೆಕ್ಷನಲ್ಲಿ ತುಂಬ ಅಂದರೆ ನನಗಿಂತ ಎತ್ತರದ ಹುಡುಗರಿದ್ರು. ನಾನು ಒಂದು ಹುಡುಗನ ಇನ್ನೂ ನೆನಪಿಸ್ಕೊಳ್ತಾ ಇದ್ದೇನೆ, ದಿಗಂಬರ್ ಕಲಿಟ್ ಅಂತೇಳಿ. ಅವನು ನಿಜವಾಗಿ ನಾನು ಈಗ ನೋಡ್ತಾ ಇದ್ದೆ. ಯಾಕಂದರೆ ಆವಾಗ ನಾನು 26-27 ವರ್ಷದವಳೆ, ನಮ್ಗೆ ಸ್ವಲ್ಪ ಹೆದರಿಕೆ ಆಗ್ತಿತ್ತು ದೊಡ್ಡ ಹುಡುಗರು ನೋಡಿದ್ರೆ. ಅವನು 6.5, 7 ಫೀಟ್ ಅಷ್ಟು ಇದ್ದೇನು. ಮತ್ತು ಕಾಮರ್ಸ್ ಹುಡುಗರು ತುಂಬ ಮಿಸ್ಟರ್ಸಿದ್ರು, ಹುಷಾರಿದ್ರು. ನಾನು ಅದನ್ನೇ ಫಾಲೋ ಮಾಡ್ತಾ ಬಂದಿದ್ದೇನೆ. ಮತ್ತು ನಾನು ಕಾಲೇಜ್ ಜಾಯಿನ್ ಆದಾಗ ನಾನು ಸೈನ್ಸ್ ಹುಡುಗರನ್ನು ನೋಡಿದ್ದೀನಿ. ನಾನು ಕ್ಲಾಸಿಗೆ ಹೋಗ್ತಾ ಇರಲಿಲ್ಲ, ಆದರೂ ಅವರನ್ನು ನೋಡಿದ್ದೀನಿ, ಇವರನ್ನು ನೋಡಿದ್ದೀನಿ. ಇವರಂತೂ ತುಂಬ ಮಿಸ್ಟರ್ಸ್. ನಾನು ಮೊದಲೇ ಹೇಳಿದಾಗೆ ಸೈನ್ಸ್ ಹುಡುಗರು ತುಂಬ ಡಿಸೆಂಟ್. ಆವಾಗ ಅವರು ನಾವು ಸ್ಟಡೀಸು ಬಿಟ್ಟರೆ ಎರಡನೇದು ಏನೂ ಇಲ್ಲ, ಅವ್ರ ಹತ್ರ ಅಷ್ಟು ಹುಷಾರ ಹುಡುಗರಿದ್ರು. ಆಶೀಶ್ ಅಂತೇಳಿ ಒಂದು ಒಳಗಿನ ಹುಡುಗ ಇತ್ತು ಸರ್, 160 CET ರ್ಯಾಂಕಲ್ಲಿ ಬಂದ. ಅಂದರೆ ಜಸ್ಟ್ ಯು ಕ್ಯಾನ್ ಗೆಸ್ ವಾಟ್ ಟೈಪ್ ಆಫ್ ಸ್ಟೂಡೆಂಟ್ಸ್ ವ್ಯಾರ್ ದೇರ್ ಅಟ್ ದಟ್ ಟೈಮ್ ಇನ್ ಸೈನ್ಸ್. ನೋ ಕೋಚಿಂಗ್, ನಥಿಂಗ್. CET 160 ಆಶೀಶ್ ಅಂತೇಳಿ, ಅವನ ತಂಗಿ ನಿಧಿ ಅಂತ ನಮ್ಮ ಕಾಮರ್ಸಲ್ಲಿ ಇತ್ತು. ಹಾಗಾಗಿ ನನಗೆ ಅದು ಇನ್ನೂ ನೆನಪಿದೆ. ಅಂದರೆ ಅಂಥ ಹುಡುಗರು ಇತ್ತು ಸರ್ ಸೈನ್ಸಲ್ಲಿ. ಅವರು ಬರೀ ಸ್ಟಡೀಸು, ಬೇರೆ ಲೇಟಾಗಿ ಬಂದಿದ್ದೆ. ಯಾಕೆಂತ ಹೇಳಿದರೆ ಆವಾಗ ಸಾಟರ್ಡೆ 8 ಗಂಟೆಗೆ ಬೆಳಿಗ್ಗೆ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇತ್ತು. ನಾನು ಗಾಡಿ ತೊಗೊಂಡು ಬಂದು ಇಲ್ಲಿ ಗಾಡಿ ಪಾರ್ಕ್ ಮಾಡುವಾಗ 8 ಗಂಟೆ ಬೆಲ್ ಆಯಿತು. ಹೆದರಿ ಗಾಡಿಯಲ್ಲೇ ಚಾವಿ ಬಿಟ್ಕೊಂಡು ಓಡ್ ಬಂದೆ ಒಳಗೆ. ಬೆಲ್ ಆಗಿದೆ, ಯಾಕಂದ್ರೆ ನಮಗೆ ಕಾಮರ್ಸ್ನವರಿಗೆ 2 ಸಬ್ಜೆಕ್ಟ್ ಕಲಿಸೋ ಕಾರಣ ಫಸ್ಟ್ ಪೀರಿಯಡ್ ಯಾವಾಗಲೂ ಇದ್ದಿದ್ದೆ. ಫಸ್ಟ್ ಪೀರಿಯಡ್ ಯಾವತ್ತೂ ನಾವು ಫ್ರೀ ಅಂತ ಕೂತಿದ್ದೆ ಅಲ್ಲ. ಹಾಗಾಗಿ ಬೆಲ್ ಆಯಿತು ಅಂತೇಳಿ ಓಡ್ಕೊಂಡು ಬಂದೆ. ಆ ದಿನ ನಾನು ನನ್ನ ಗಾಡಿ ಚಾವಿಯನ್ನು ಕಳ್ಕೊಂಡಿದ್ದೀನಿ, ಯಾರೋ ಓಡ್ಕೊಂಡು ಚಾವಿಯನ್ನು. ಇದು ಮಾತ್ರ ನನ್ನದು ಒಂದೇ ದಿನ. ಮತ್ತು ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ, ಉಪನ್ಯಾಸಕ್ಕೆ ಆಗಿರ್ಬೋದು ಅಥವಾ ನಾನು ಒಂದೇ ಒಂದು ದಿನ ಟೈಮಿಗೆ ಮುಂಚಿತವಾಗಿಯೇ ಬಂದು, ಕೆಲಸ ಇರಲಿ ಇಲ್ಲವೇ ಇರಲಿ, ಟೈಮಿಗೆ ಮುಂಚಿತವಾಗಿ ಬಂದು ಕಾಲೇಜಿಗೆ ಕೂತ್ಕೊಳ್ತಿದ್ದೆ ವಿನಃ ಯಾವತ್ತೂ ಲೇಟಾಗಿ ಬಂದಿಲ್ಲ. ಹಾಗಾಗಿ ನನಗೆ 10 ಪ್ರಾಂಶುಪಾಲರು ನೀವು ಒಂದು ದಿನ ಲೇಟಾಗಿ ಬಂದಿದ್ದೀರಿ ಅಂತ ಹೇಳ್ಕೊಂಡು ನನಗೆ ಯಾರು ಹೇಳಿದ್ದಿಲ್ಲ. ಕಾನ್ಫಿಡೆನ್ಷಿಯಲ್ ವರ್ಕ್ ಇರ್ಬೋದು, ಯಾವುದನ್ನು ನಾನು ಬಿಟ್ಕೊಟ್ಟಿಲ್ಲ, ಒಂದು ಸಲನೂ ಬಿಟ್ಕೊಟ್ಟಿಲ್ಲ.
ಹೇಳಿದ್ರೆ ಅದು ಅತಿಶಯೋಕ್ತಿ ಅಂತ ಅನಿಸ್ತೇನೆ ಗೊತ್ತಿಲ್ಲ. ಬಟ್ ಇದು ನನ್ನ ಅನುಭವ. ಒಂದು ಸರಿನೂ ನಾನು ಬಿಟ್ಕೊಟ್ಟಿಲ್ಲ. ಇಲ್ಲ ಅಂತ ಹೇಳೋದಕ್ಕೆ ನನ್ನ ಮಗ ಆಶಿತ್ SSLC ಇದ್ದಾಗ ಅವ್ರದ್ದು SSLC ಎಕ್ಸಾಮ್ ನಡೀತಾ ಇತ್ತು. ನಾನು ಪೇಪರ್ ವ್ಯಾಲ್ಯೂಷನ್ಗೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ದೆ. ಯಾಕಂದರೆ ಅವನ ಜೊತೆ ಸ್ಟಡಿ ಮಾಡುವಾಗ ಯಾರಾದರೂ ಬೇಕು ಅಂತ. ಆದರೆ ಅದೃಷ್ಟವಶಾತ್ ಆ ವರ್ಷ ಏನಾಯಿತು ಅಂತ ಹೇಳಿದರೆ, ಥ್ರೂ ಔಟ್ ದ ಸ್ಟೇಟು ಎಲ್ಲ ವ್ಯಾಲ್ಯೂಯೇಷನ್ ಸೆಂಟರ್ದಲ್ಲೂ ಸ್ಟ್ರೈಕ್ ನಡೀತಾ ಇತ್ತು. ಆ ಸ್ಟ್ರೈಕ್ ಕಾಲ್ ಆಫ್ ಆಗ್ತಾ ನನ್ನ ಮಗನ ಎಕ್ಸಾಮ್ ಮುಗಿದೋಯ್ತು. ಈವನ್ ಆ ಸೆಂಟರಿಗೂ ನಾನು ಹೋಗಿ ವ್ಯಾಲ್ಯೂಯೇಷನ್ ಮಾಡ್ಕೊಂಡು ಬಂದಿದ್ದೇನೆ. ಹಾಗಾಗಿ ಇಲಾಖೆ ನನಗೆ ವಹಿಸಿಕೊಟ್ಟಂತಹ, ನಾನು ತುಂಬ ಹೆಮ್ಮೆಯಿಂದ ಹೇಳ್ತೇನೆ, ಇಲಾಖೆ ನನಗೆ ವಹಿಸಿಕೊಟ್ಟಂತಹ ಯಾವುದೇ ಕೆಲಸ ಇರ್ಬೋದು, ಈವನ್ ಈಗ ಪ್ರಾಂಶುಪಾಲರಾದ ನಂತರನೂ ಸಹ ನಾನು ಯಾವೊಂದು ಪ್ರಾಂಶುಪಾಲರ ಮೀಟಿಂಗನ್ನು ಬಿಟ್ಕೊಟ್ಟಿಲ್ಲ. ಏನಾದರೂ ರಜೆ ಹಾಕಿ ಊರಿಗೆ ಹೋಗಿದ್ದಿದ್ರೆ ಮಾತು ಬೇರೆ, ನಾನು ಹೇಳ್ತಿದ್ದೆ ಯಾರಿಗಾದರೂ. ಬಿಟ್ಟರೆ ಎಲ್ಲ ಮೀಟಿಂಗನ್ನು ಮೇಡಮಿಗೆ ಗೊತ್ತಿದೆ, ನಾವಿಬ್ಬರು ಯಾವಾಗಲೂ ಒಟ್ಟಿಗೆ ಹೋಗ್ತಾ ಇದ್ದೆವು. ಒಂದು ಮೀಟಿಂಗನ್ನು ಬಿಟ್ಕೊಟ್ಟಿಲ್ಲ. ನಾನು ವರ್ಕ್ಶಾಪಿಗೆ ಮೊನ್ನೆ ಸಹ ಸಿದ್ದಾಪುರ ಹೋದಾಗ ನಮ್ಮ ಸತೀಶ್ ನಾಯ್ಕರೇ ಹೇಳಿದ್ರು, ಇಂಟ್ರೆಸ್ಟ್ ಅಂದರೆ ಇದು ಮೇಡಮ್ ನೋಡಿ ಅಲ್ಲಿಂದ ಬಂದಾರೆ ಈ ಸಿದ್ದಾಪುರ ಇಂಥ ಇಂಟೀರಿಯರ್ ಪ್ಲೇಸಿಗೆ ಅಂತ. ನಾನು ಯಾವತ್ತೂ, ಯಾಕಂದರೆ ವರ್ಕ್ಶಾಪ್ಗಳಲ್ಲಿ ಸಹ ನಮಗೆ ಏನಾದರೂ ಬೇಕಾದಂಥ ವಿಷಯಗಳು ಸಿಗ್ತದೆ. ನೀವು ಎಷ್ಟೇ ಅನುಭವ ಇದ್ದವನೇ ಆಗಿರ್ಬೋದು, ಅಲ್ಲಿ ಖಂಡಿತ ಕಲಿಯುವಂಥದ್ದು ಇರ್ತದೆ. ಹಾಗಾಗಿ ನಾನು ಯಾವುದೇ ನನಗೆ ಇಲಾಖೆ ವಹಿಸಿಕೊಟ್ಟಂಥ ಒಂದೇ ಒಂದು ಕರ್ತವ್ಯವನ್ನು ಸಹ ಇನ್ನೂವರೆಗೆ ಬಿಟ್ಕೊಟ್ಟಿಲ್ಲ. ಎಲ್ಲದನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದೆ. ಮತ್ತು ಯಾರು ಸರಿ ಇರುವುದಿಲ್ಲ, ಆದರೂ ಸಹ ಪ್ರಾಂಶುಪಾಲರಾದ ನಂತರನೂ ಸಹ ಅಷ್ಟೇ ನನ್ನ ಸೇವೆಗೆ ಬದ್ಧರಾಗಿರಬೇಕು. ನಮ್ಮ ಮನೆಯಲ್ಲಿ ಬೇಕಿದ್ರೆ ಅರ್ಧಂಬರ್ಧಾಗಿ ಮಾಡ್ಕೊಂಡೇ ಬರಲಿ, ಇಲ್ಲಿ ಕರೆಕ್ಟ್ ಇರಬೇಕು ನನಗೆ. ಹಾಗಾಗಿ ನಾನು ಯಾವತ್ತೂ ನನ್ನ ಸೇವೆಗೆ ಕಾಂಪ್ರಮೈಸ್ ಇಲ್ಲವೇ ಇಲ್ಲ ನನ್ನ ಹತ್ರ. ಅದು ಉಪನ್ಯಾಸಕ್ಕೆ ಆಗಿರ್ಬೋದು ಅಥವಾ ಪ್ರಾಂಶುಪಾಲರಾದ ನಂತರನೂ ಸಹ ಇರ್ಬೋದು, ಯಾವತ್ತೂ ನಾನು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಟೈಮ್ ಅಂದರೆ ಟೈಮು, ಕ್ಲಾಸ್ ಅಂದರೆ ಕ್ಲಾಸು, ಹೋಗಬೇಕು ಮಾಡಬೇಕು ಅಂತ ಹೇಳ್ಬೋದು. ಇವಿಷ್ಟು ನನ್ನ ಪ್ರಿನ್ಸಿಪಾಲ್ ಅವಧಿಯ ಅನುಭವಗಳಾದರೆ, ಅಪ್ರೋಡ್ ಸ್ಟಾಫ್ ಇರ್ಬೋದು, ಮ್ಯಾನೇಜ್ಮೆಂಟ್ ಸ್ಟಾಫ್ ಇರ್ಬೋದು, ನನಗೆ ಯಾರಿಂದಲೂ ನಾನ್ ಕೋಆಪರೇಷನ್ ಅಂತ ಹೇಳುವಂಥದ್ದು ಬಂದೇ ಇಲ್ಲ. ಹಾಗಾಗಿ ಎಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳನ್ನು ಮುಂದುವರಿಸಿಕೊಂಡು ಅಚ್ಚುಕಟ್ಟಾಗಿ ಸಿಸ್ಟಮ್ಯಾಟಿಕ್ ಆಗಿ ನಡೆಸ್ಕೊಂಡು ಹೋದರೆ ಪ್ರಾಂಶುಪಾಲ ಅಂತ ಹೇಳುವುದು ಕೆಲಸ ಏನಿದೆ, ಕೇಳಲಿಕ್ಕೆ ಅವಕಾಶನೇ ಇಲ್ಲ. ಎಲ್ಲರೂ ಅವರವರ ಕರ್ತವ್ಯಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ರು. ಹಾಗಾಗಿ ಏನು ನಾನು ಇಲ್ಲಿವರೆಗೆ ಬಂದೆ ಅಥವಾ ನಾನು 7 ವರ್ಷಗಳ ಅವಧಿಯಲ್ಲಿ ಪ್ರಾಂಶುಪಾಲರಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸ್ತೇನೆ ಅಂತ ಹೇಳ್ಕೊಂಡು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ನಾನು ಒಂದು ದಿನ ಯಾಕೆ ನಾನು ಹೇಳಿಲ್ಲ, ಮತ್ತೆ ಒಂದು ವೇಳೆ ಹೇಳಿದರೂ ಸಹ ಅದು ಆಡಳಿತಾತ್ಮಕವಾಗಿ ಇರ್ತವೆ ವಿನಃ ಅದರಲ್ಲಿ ವ್ಯಕ್ತಿಗತ ಅಥವಾ ವೈಯಕ್ತಿಕ ಏನೂ ಇರುವುದಿಲ್ಲ. ಆ ಸೀಟಲ್ಲಿ ಕೂತಾಗ, ಯಾಕಂತ ಹೇಳಿದರೆ ಆ ಸೀಟಿಗೆ ಒಂದು ಸಪರೇಟ್ ಪವರ್ ಇದೆ ಸರ್. ಅದನ್ನು ನಾನು ವೈಯಕ್ತಿಕವಾಗಿ ಅನುಭವಿಸಿದ್ದೇನೆ. ಆ ಸೀಟಿಗೆ ಒಂದು ಸಪರೇಟ್ ಪವರ್ ಇದೆ. ಮತ್ತು ಆ ವ್ಯಕ್ತಿ ಅಲ್ಲದಿದ್ದರೂ ನಾವು ಸೀಟಿಗೆ ರೆಸ್ಪೆಕ್ಟ್ ಕೊಡಲೇಬೇಕು. ಅದು ನನ್ನ ಜೀವನದಲ್ಲಿಯೂ ಸಹ ಮಹತ್ತರವಾದ ಬದಲಾವಣೆಗಳನ್ನು ಮಾಡಿದೆ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕಂತ ಹೇಳಿದರೆ, ಮೊದಲು ನಾನು ಕಾಲೇಜಲ್ಲಿ ಒಂದು ಪ್ರಿನ್ಸಿಪಾಲ್ ಜೊತೆ ಅಷ್ಟೇ ನನಗೆ ಸ್ವಲ್ಪ ಮಾತಾಗಿದ್ದು, ಮತ್ತು ಯಾವ ಪ್ರಿನ್ಸಿಪಾಲ್ ಜೊತೆನೋ ಅವರಿಗೂ ನನಗೆ ಹೇಳುವಂಥ ಪರಿಸ್ಥಿತಿ ಬಂದಿಲ್ಲ, ನಾನು ಯಾರ ಹತ್ರನೂ ಮಾತಾಡಿಲ್ಲ. ಪ್ರಾಂಶುಪಾಲರ ಕುರ್ಚಿಯಲ್ಲಿ ಕೂತ ನಂತರ ನನಗೂ ಒಂದು ಬೆನಿಫಿಟ್ ಆಗಿದ್ದು ಅಂತ ಹೇಳಿದರೆ, ನನ್ನ ಸಹನೆಯ ಮಟ್ಟ ಮೀರಿತು, ಹೆಚ್ಚಾಗಿತ್ತು. ಇದು ನನ್ನ ವೈಯಕ್ತಿಕ ಜೀವನದಲ್ಲಿಯೂ ತುಂಬ ಸಹಾಯ ಆಗಿದೆ. ಯಾಕಂತ ಹೇಳಿದರೆ, ಮನೆಯಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಬರುವುದು ಸಹಜ. ಗಂಡ ಹೆಂಡತಿ ಯಾರಾದರೂ ಗಂಡ ಹೆಂಡತಿ ನಮಗೆ ಜಗಳನೇ ಆಗೋದಿಲ್ಲ ಅಂತ ಹೇಳಿದರೆ ಅದು 100% ಸುಳ್ಳು ಅಂತೇಳಿ ತಿಳ್ಕೊಂಡೆ. ಸಹಜ, ಕಾಮನ್, ಅದರಲ್ಲೇ ಜೀವನ ಮುಂದುವರಿಯುತ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಪ್ರಾಂಶುಪಾಲರಾದ ನಂತರ ಮನೆಯಲ್ಲಿ ಎಷ್ಟು ಶಾಂತ ಆಗಿದ್ದೀನಿ ಅಂದರೆ, ಸಹನೆಯ ಮಟ್ಟವನ್ನು ನಮ್ಮ ಮನೆಯವರು ಸ್ವಲ್ಪ ಮುಂಗೋಪಿ, ಎಲ್ರಿಗೂ ಗೊತ್ತಿರ್ತದೆ, ಅವರಿಗೆ ಕೋಪ ಸಡನ್ ಬರ್ತದೆ. ಅವರು ಏನೇ ಹೇಳಿದ್ರು ನನಗೆ ನಮ್ಮ ಆಶಿತೆ ಹೇಳ್ತಾನೆ, ಯಾಕಮ್ಮ ನೀವೀಗ ಮಾತಾಡದೆ ಬಿಟ್ಬಿಟ್ರಲ್ಲ ಅಂತೇಳಿ. ಇಲ್ಲ, ಅವರು ಏನೇ ಹೇಳಿದ್ರು ಅದಕ್ಕೆ ಒಂದು ತಿರುಗುತ್ತರ ನೋಡಿದ್ದು ಈ ಪ್ರಾಂಶುಪಾಲರಾದ ನಂತರ ನಾನು ಹೇಳೋದು. ಅದು ಮೊದಲು ರೆಗಾಡ್ತಿದ್ದೆ, ನಾನು ರೆಗಾಡ್ತಿದ್ದೆ, ಮಾತಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಅಂದರೆ ಅದು ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಒಂದು ತುಂಬ ಬೆನಿಫಿಟನ್ನು ತಂದುಕೊಟ್ಟಂತಹ ವಿಚಾರ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಿದ್ದೀನಿ. ಯಾಕಂತ ಹೇಳಿದರೆ, ಈ ಏಜಿಗೆ ಬಂದ ನಂತರ ಯಾವುದಾದ್ರೂ ಒಂದು ಕಾಯಿಲೆ ಸಹಜ, ಅದು ಏಜ್ ಫ್ಯಾಕ್ಟರ್ ಅಂತ ಹೇಳಿ ಏಜಿನ ಜೊತೆಗೆ ಬರ್ತದೆ ಕೆಲವು, ಈ BP, ಶುಗರು ಎಲ್ಲ. ನಾನು ನಿಜವಾಗಿ ಹೇಳ್ತಾ ಇದ್ದೇನೆ, ಮನಸ್ಸಿಂದ ಹೇಳ್ತಾ ಇದ್ದೇನೆ, ನಾನು ಇಲ್ಲಿಯವರೆಗೂ
ಯಾವುದೇ ಒಂದು ಅನಾರೋಗ್ಯಕ್ಕೆ ಅಂದರೆ ಪರ್ಮನೆಂಟ್, ನಾನು ಕಂಟಿನ್ಯೂಸ್ ಹೇಳೋದು, ಒಂದೇ ಒಂದು ಟ್ಯಾಬ್ಲೆಟ್ ಅನ್ನ ತಗೊಳ್ತಾ ಇಲ್ಲ. ಇದು ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ. ಪ್ರತಿಷ್ಠಿತ ಕಾಲೇಜು ಬಾಂಬನಗರ ಪದವಿ ಪೂರ್ವ ಕಾಲೇಜು ನಡೆದ ಬಂದ ದಾರಿಯಲ್ಲಿ ಸುಮಾರು ಗಾಯತ್ರಿ ಸಾಲಿಂದ ಹಿಡಿದು ಇಲ್ಲಿವರೆಗೆ ಮೇಡಮ್ ಅವರು 11ನೇ ಪ್ರಿನ್ಸಿಪಾಲ್. ಇದರ ಮಧ್ಯೆ ಅವರು 10ನೇ ಪ್ರಿನ್ಸಿಪಾಲ್ ಆಗ್ತಿದ್ರು. ಆದರೆ ಹುಬ್ಳಿಕರ್ ಸರ್ ಅವರ ನಿಧನದಿಂದಾಗಿ ಮಹೇಂದ್ರಪ್ಪ ಸರ್ ಪ್ರಿನ್ಸಿಪಾಲ್ ಆದರು. ತದನಂತರ ಮೇಡಮ್ ಅವರಾದರು. ಈಗ ನಾನು 12ನೇ ಪ್ರಿನ್ಸಿಪಾಲ್. ಈ 11 ಪ್ರಿನ್ಸಿಪಾಲ್ರು ಏನು ನಡೆದುಕೊಂಡು ಬಂದರು, ಈ ದಾರಿ ನಮಗೆ ಮಾರ್ಗದರ್ಶಿಯಾಗುತ್ತೆ ಅಂತ ನನ್ನ ಭಾವನೆ. ಯಾಕಂದರೆ ಪ್ರತಿಯೊಬ್ಬ ಪ್ರಿನ್ಸಿಪಾಲ್ರು, ನಾನು ಗಾಯತ್ರಿ ಸರ್ನ ಆಡಳಿತ ನೋಡಲಿಲ್ಲ, BP ಸಿಂಗ್ ಅವರ ಆಡಳಿತ ನೋಡಲಿಲ್ಲ, ಆದರೆ ಅವರ ಪರ್ಸ್ನಲ್ ಆಗಿ ಅವ್ರ ಜೊತೆಗೆ ನಾನು ಗಾಯತ್ರಿ ಸರ್ ಲೇಬರ್ ಆಗಿ ಅವ್ರ ಜೊತೆಗೆ 6-7 ವರ್ಷ ಇದ್ದೆ. ತದನಂತರ BP ಸಿಂಗ್ ಅವರ ಜೊತೆಗೆ ಅವರು ರಿಟೈರ್ ಆದರೂ ಕೂಡ ಅವರು ನನ್ನ ಸಂಪರ್ಕದಲ್ಲಿದ್ದರು. ನಾನು ಅವರು ಭೇಟಿಯಾಗ್ತಿದ್ದೆ, ಮಾರ್ಗದರ್ಶನ ತಗೊಳ್ತಿದ್ದೆ. ಹೀಗಾಗಿ ನಮ್ಮ ಕಾಲೇಜಿನ ಆಲ್ಮೋಸ್ಟ್ ಎಲ್ಲ ಪ್ರಿನ್ಸಿಪಾಲ್ರ ಜೊತೆಯೂ ನಾನು ಒಡನಾಟವನ್ನು ನಡೆಸಿದ್ದೇನೆ. ನಾನು SB ಹೆಗ್ಡೆ ಸರ್ ಪ್ರಿನ್ಸಿಪಾಲ್ ಆದಾಗ ನಾನು ಇಲ್ಲಿ ಬಂದು ಸೇರಿಕೊಂಡೆ. ಈ ಎಲ್ಲ ಪ್ರಿನ್ಸಿಪಾಲ್ರು ಏನು ನಮಗೆ ಒಂದು ನೀತಿ ಪಾಠವನ್ನು ಹೇಳಿಕೊಟ್ಟಿದ್ದಾರೆ. ಯಾಕಂದರೆ ನಾನು ಕಂಡಂತೆ ಯಾವ ಪ್ರಿನ್ಸಿಪಾಲ್ರು ತಮ್ಮ ಕಾರ್ಯವೈಖರಿಯಲ್ಲಿ ಯಾವುದೇ ವ್ಯತ್ಯಾಸವನ್ನು ಮಾಡಿಲ್ಲ. ತಾವು ಒಳ್ಳೆಯದಕ್ಕಾಗಿ ದುಡಿದಿದ್ದಾರೆ, ಎಲ್ಲರಲ್ಲೂ ಒಳ್ಳೆಯದು ಕಂಡಿದ್ದೇವೆ. ಆದರೆ ನಾನು ಈ ಆಶಾಲತಾ ಮೇಡಮ್ ಅವ್ರ ಪೀರಿಯಡಲ್ಲಿ ನನಗೆ ಯಾಕೆ ನೆನಪಿಗೆ ಬರುತ್ತೆ ಅಂತಂದರೆ, ಈ ಆಶಾಲತಾ ಮೇಡಮ್ ಅವರು ಪ್ರಿನ್ಸಿಪಲ್ ಆದ ನಂತರ ನಾನು ಎಕ್ಸಾಮ್ ಡಿಪಾರ್ಟ್ಮೆಂಟ್ ಸೇರಿಕೊಂಡೆ. ಸೇರಿಕೊಂಡಾಗ ನಾನು ಕಲ್ಚರಲ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ನೂ ಆಗಿದ್ದೆ. ಅವರು ಚಾರ್ಜ್ ತಗೊಂಡ ಮೊದಲನೇ ತಿಂಗಳೇ ನಮಗೆ ಜಿಲ್ಲಾ ಮಟ್ಟದ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ನಾವೇ ನಡೆಸಿಕೊಡ್ಬೇಕಾಗಿತ್ತು. ಅವಾಗ ನಾವೆಲ್ಲ ಸ್ಟಾಫ್ ಮೆಂಬರ್ಸು, ನಿಮ್ನಾಥ್ ಆಗಲಿ, ದೇವದಾಸ್ ಆಗಲಿ, ನಾವೆಲ್ಲರೂ ಕೂಡಿ ಅದನ್ನು ಯಶಸ್ವಿಯಾಗಿ ನಡೆಸಿಕೊಟ್ವಿ. ಅದು ಮೇಡಮ್ ಅವ್ರಿಗೆ, ಯಾಕಂದರೆ ಒಂದೇ ತಿಂಗಳಲ್ಲಿ ಅವರಿಗೆ ಟೆನ್ಷನ್ ಆಗಿತ್ತು. ಆದರೆ ನಾವು ಒಂದು ಧೈರ್ಯ ಕೊಟ್ಟ ಮೇಲೆ ಮೇಡಮ್ ಅವ್ರಿಗೆ ಭಾಳ ಖುಷಿಯಾಯಿತು. ಅದನ್ನು ನಾವು ಸಕ್ಸಸ್ಫುಲ್ಲಾಗಿ ಮುಗಿಸ್ಕೊಟ್ವಿ. ಅದು ನಮ್ಮೆಲ್ಲರ ಹೆಮ್ಮೆ. ಅದನ್ನು ನಾನು ಈಗ ಯಾಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಕಾಲೇಜಿನ ಎಲ್ಲ ಸ್ಟಾಫ್ ಸಿಬ್ಬಂದಿಗಳು ಯಾವುದೇ ಒಂದು ಕೆಲಸವನ್ನು ನಾವು ಕೊಟ್ಟಾಗ ಅದನ್ನು 100ಕ್ಕೆ 100 ಅದರದ್ದು ರಿಸಲ್ಟ್ ತಂದು ಕೊಡ್ತಾರೆ ಅನ್ನೋದನ್ನು ನಮ್ಮ ಕಾಲೇಜ್ ಸಂಸ್ಥೆಯಲ್ಲಿ, ಅದು ಟೀಚಿಂಗ್ ಇರಲಿ, ನಾನ್ ಟೀಚಿಂಗ್ ಸ್ಟಾಫ್ ಇರಲಿ, ಎಲ್ಲರೂ ಅದನ್ನು ಅಚ್ಚುಕಟ್ಟಾಗಿ ನಡೆಸ್ತಾರೆ. ಆಫೀಸ್ನಲ್ಲಿ ಕೆಲಸ ಮಾಡೋರು ಇರ್ಬೋದು, ಅಟೆಂಡರ್ಸ್ ಇರ್ಬೋದು, ಹಾಗೂ ಆಲ್ ಟೀಚಿಂಗ್ ಸ್ಟಾಫ್ ಇರ್ಬೋದು. ಇವರೆಲ್ಲರ ಕೋಆರ್ಡಿನೇಷನ್ನಿಂದಲೇ ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ ಎಲ್ಲ ಕಾರ್ಯಗಳು ನಡೀತವೆ. ಅದು ಈ ಎಲ್ಲರ ಸಹಕಾರದಲ್ಲಿ ಭಾಳ ಚೆನ್ನಾಗಿ ನಡೀತದೆ ಅನ್ನೋದನ್ನು ನಾನು ಕಂಡುಕೊಂಡೆ. ಮೇಡಮ್ ಅವರು ಒಂದರಿಂದ ಒಂದು ಚಾಲೆಂಜಸನ್ನು ತೊಗೊಂಡು ಬಂದು, ನಾನು ಇನ್ನೊಂದು ಹೇಳಬೇಕು ಮಾಡಿದ್ದೆ, ಅದು ಇನ್ಕಮ್ ಟ್ಯಾಕ್ಸಿಂದ ಅವರೇ ಹೇಳಿ ಮುಗಿಸಿದ್ರು. ಇನ್ಕಮ್ ಟ್ಯಾಕ್ಸು ಭಾಳ ವರ್ಷದಿಂದ ಪೆಂಡಿಂಗ್ ಇದ್ದಿದ್ದನ್ನು ಅದು ಹಗಲು ರಾತ್ರಿ ಸುಮಾರು 1 ತಿಂಗಳ 2 ತಿಂಗಳಾಗಿರ್ಬೋದು ಅದ್ರ ಹಿಂದೆ ಬಿದ್ದು ಅದನ್ನು ಮುಗಿಸಿದ್ರು. ಅಪ್ರಿಷಿಯೇಬಲ್. ಮತ್ತು ಇದೇ ಜನವರಿಯಲ್ಲಿ ಅವರು ಈ ಏನು ಗ್ರೂಪ್ ಇನ್ಶೂರೆನ್ಸ್ ಹೇಳಿದರು, ಅದನ್ನು ಜನವರಿಯಲ್ಲಿ ಸರಿ ಮಾಡಿದ್ರು. ಅದು ನನಗೆ ಆಶ್ಚರ್ಯ ತಂತು. ಮೇಡಮ್ ನೋಡಿ, ಲಾಸ್ಟ್ ಮಂತ್ವರೆಗೂ, ಲಾಸ್ಟ್ ಡೇ ಅಂತಲೂ ಅಲ್ಲಿ ಅಗದಿ ಅದಕ್ಕೇನು ಅಭ್ಯರ್ಥಿಲ್ಲ. ಅಂಥ ಒಂದು ಅಚ್ಚುಕಟ್ಟವಾಗಿ ಅವರು ಕೆಲಸವನ್ನು ಮಾಡಿ ಭಾಳ ಚೆನ್ನಾಗಿ ಅದನ್ನು ಕೊನೆಯ ದಿವಸದವರೆಗೂ ಮಾಡಿ ತೋರಿಸಿದ್ರು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗುತ್ತೆ. ಮತ್ತು ಇವ್ರದ್ದೇ ಆಡಳಿತ ಇದ್ದಾಗ ಪ್ರಿನ್ಸಿಪಾಲ್ರು, ಯಾಕಂದರೆ ನಮ್ಮ ಕಾಲೇಜ್ ಕಂಡ ಇಷ್ಟು ವರ್ಷದ 53 ವರ್ಷದಲ್ಲಿ 21 ವರ್ಷ ಗಾಯತ್ರಿ ಸರ್ ಪ್ರಿನ್ಸಿಪಾಲ್ ಇದ್ದರು. ತದನಂತರ 3 ತಿಂಗಳು 6 ತಿಂಗಳು ಪ್ರಿನ್ಸಿಪಾಲ್ರು ಆದವರು ಇದ್ದಾರೆ. ಆದರೆ ಹೆಚ್ಚಿನ ಟೈಮು 5 ವರ್ಷದ ಮೇಲೆ ಆದವರು ಅಂತಂದರೆ ಒಂದು BP ಸಿಂಗ್ ಸರ್ ಮತ್ತು PV ಹೆಗ್ಡೆ ಸರ್
ಆಶಾಲತಾ ಮೇಡಮ್. ತದನಂತರ ಇವರ ಕೃಪಾಶೀರ್ವಾದದಿಂದ ನನಗೂ 7 ವರ್ಷ ಪ್ರಿನ್ಸಿಪಾಲ್ ಸಿಗ್ತಾ ಇದೆ. ಇದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಅದೇ ರೀತಿಯಾಗಿ ಈ ಸನಿಹದ ಸಮಯದಲ್ಲಿ ನಮಗೆ ವೆಸ್ಟ್ ಕೋಸ್ಟ್ ಸಿವಿಲ್ ಡಿಪಾರ್ಟ್ಮೆಂಟ್ ಆಗಲಿ, ನಮ್ಮ ಮ್ಯಾನೇಜ್ಮೆಂಟ್ ಆಗಲಿ, ದಾಂಡೇಲಿ ಎಜುಕೇಷನ್ ಸೊಸೈಟಿ ಮ್ಯಾನೇಜ್ಮೆಂಟ್ ಆಗಲಿ ಬಹಳಷ್ಟು ಸಹಕಾರವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮೇಡಮ್ ಅವರ ಅಷ್ಟು ಅಚ್ಚುಕಟ್ಟಾಗಿ ಅವರಿಗೆ ಕಮ್ಯುನಿಕೇಷನ್ ಮಾಡಿದ್ದಾರೆ. ಇದೇ ಸಹಕಾರವನ್ನು ತಾವು ಇನ್ನೂ ಮುಂದೆ ಕೊಡ್ತೀರಿ ಅಂತ ಅಂದ್ಕೊಂಡು ಈ ಭಾವನೆಯಲ್ಲಿ ನಾವು ನಡಿಬೇಕಾಗುತ್ತೆ. ಈ ಸಹಕಾರವನ್ನು ಮೇಡಮ್ ಅವ್ರಿಗೆ ಏನು ಸಹಕಾರ ಕೊಟ್ರಿ ಅದೇ ಸಹಯೋಗವನ್ನು ನಮಗೆ ನೀಡ್ತೀರಿ. ಅದೇ ರೀತಿಯಾಗಿ ಪ್ರಾಂಶುಪಾಲರು ಎಲ್ಲ ಪ್ರಾಂಶುಪಾಲರು ಒಗ್ಗಟ್ಟಾಗಿ ಇದ್ದರೆ ದಾಂಡೇಲಿಗೆ ಒಂದು ಒಳ್ಳೆ ಶಕ್ತಿ ಬರುತ್ತೆ. ಹೀಗಾಗಿ ಎಲ್ಲ ಪ್ರಾಂಶುಪಾಲರಾಗಲಿ, ಎಲ್ಲ ಟೀಚಿಂಗ್ ಸ್ಟಾಫ್ ಆಗಲಿ ನಮ್ಮ ಗುಟ್ಟನ್ನು ಬಿಟ್ಟು ಕೊಡಬಾರ್ದು. ನಮ್ಮ ದಾಂಡೇಲಿ ತಾಲೂಕಿನ ಹೆಸರನ್ನು, ಬರೀ ನಮ್ಮ ಕಾಲೇಜ್ ಅಷ್ಟೇ ಅಲ್ಲ, ನಮ್ಮ ದಾಂಡೇಲಿ ತಾಲೂಕಿನ ಹೆಸರನ್ನು ಮೇಲಕ್ಕೆ ಎತ್ತಬೇಕು ಅನ್ನುವಂಥ ಒಂದು ಆಶೆಯಲ್ಲಿ ತಮ್ಮೆಲ್ಲರಿಗೂ ಈ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ, ಮೇಡಮ್ ಅವರ ನಿವೃತ್ತಿ ಜೀವನ ಸುಖಕರವಾಗಿ ಆರೋಗ್ಯಕರವಾಗಿ ಇರಲಿ ಅಂತ ಕರೆಸುತ್ತಾ, ಅವರು ಒಂದು 100 ವರ್ಷ ಯೋಗ ಮಾಡ್ತಾ ಇದ್ದಾರೆ ಅಂದರೆ 100 ವರ್ಷ ಬಾಳ್ತಾರೆ ಅವರು. 100 ವರ್ಷ ಅವರು ಸುಖವಾಗಿ ಇರಲಿ ಅಂತಂದು ಕರೆಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ.